ಬೆಂಗಳೂರು ನಗರದ ಪ್ರಸಿದ್ಧ ಬಿಎಂಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಬಿಎಂಎಸ್ ಸಿಇಎ ಐಸಿಟಿಇ ಐಡಿಯಾ ಲ್ಯಾಬ್ ಹಾಗೂ ಡಿಜಿಟಲ್ ಡಿಸ್ಪ್ಲೇ ಸಿಸ್ಟಮ್ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾ. ವಿದ್ಯಾಶಂಕರ್ ಎಸ್ ಅವರು ಐಡಿಯಾ ಲ್ಯಾಬ್ ಅನ್ನು ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ನವೀನ ಆವಿಷ್ಕಾರ ಮತ್ತು ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡುವಂತೆ ಸಂದೇಶ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾ. ದಿ. ಎಸ್. ರಾಗಿಣಿ ನಾರಾಯಣ ವಹಿಸಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ತಾಂತ್ರಿಕ ಪ್ರಗತಿ ಕುರಿತು ಮಾತನಾಡಿದರು. ಈ ವೇಳೆ ಗೌರವ ಅತಿಥಿಗಳಾಗಿ ಡಾ. ಪಿ. ದಯಾನಂದ ಪೈ ಹಾಗೂ ಶ್ರೀ ಅವಿರಾಮ್ ಶರ್ಮಾ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾತುಗಳನ್ನು ಹಂಚಿಕೊಂಡರು. ಈ ಐಡಿಯಾ ಲ್ಯಾಬ್ ವಿದ್ಯಾರ್ಥಿಗಳಲ್ಲಿ ಸೃಜನಾತ್ಮಕತೆ, ನವೀನ ಆಲೋಚನೆಗಳು ಮತ್ತು ತಾಂತ್ರಿಕ ಕೌಶಲ್ಯಗಳನ್ನು ಬೆಳೆಸುವ ಪ್ರಮುಖ ವೇದಿಕೆಯಾಗಲಿದೆ. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. Okay, sir. Just a minute. Okay, boss. Okay. Thank you. ಇದೆಲ್ಲ ಹೊಸ ಕಾರ್ಪೆಟ್ಟು. ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆ, ಅಭಿವಂದನೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೆರವು ನೀಡಿದಂತಹ ಎಲ್ಲರಿಗೂ ಅವರಿಗೆ ಎಲ್ಲ ಮಿತ್ರರಿಗೆ ಹಾಗೂ ಟೆಕ್ ಗುರುಗಳಾಗಿರ್ತಕ್ಕಂತಹ AST ಐಡಿಯಾ ಲ್ಯಾಬ್ನ ಬಿಕಾಸ್ ದೇ ವಿಲ್ ಬಿ ದ ಮೈನ್ ಪಿಲ್ಲರ್ಸ್ ಆಫ್ ದಿಸ್ ಐಡಿಯಾ ಲ್ಯಾಬ್. ಅವರೆಲ್ಲರಿಗೂ ಸಹ ಕಾಲೇಜಿನ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆ. ಮುಂದಿನ ದಿನದಲ್ಲಿ ಅವಿರಾಮ್ ಸರ್, ಥ್ಯಾಂಕ್ ಯು ಸರ್. ಈ ಒಂದು ವಿಶೇಷ ವಂದನೆಗಳನ್ನು ಹಾಗೂ ಅಭಿವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗೌತಮ್ ಡೈರೆಕ್ಟರ್ ಸರ್ ಆಗಿರ್ತಕ್ಕಂಥ ರಾಘವನ್ ಸರ್ ಆಗಮಿಸಿ ಪೂರ್ವಕವಾದಂತಹ ಅಭಿವಂದನೆಗಳು. ಈವರೆಗೆ ವಂದನೆಗಳು. ಐಡಿಯಾ ಲ್ಯಾಬ್ ASCTಯ ಒಂದು ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ಒಂದು ವಿದ್ಯಾರ್ಥಿಗಳಿಗೆ ಹಾಗೂ ಅಧ್ಯಾಪಕರುಗಳಿಗೆ ವಿಶೇಷವಾಗಿ ಕೌಶಲ್ಯವನ್ನು ನೀಡಬೇಕು ಅಂತ ಹೇಳಿ ಮಾನವ ಸಂಪನ್ಮೂಲ ಇಲಾಖೆ, ಭಾರತ ಸರ್ಕಾರ, ASCT ಇವರ ಸಹಯೋಗದೊಂದಿಗೆ ಭಾರತದಾದ್ಯಂತ ಎಲ್ಲ ತಾಂತ್ರಿಕ ಮಹಾವಿದ್ಯಾಲಯಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕೌಶಲ್ಯತೆ ಬಹಳ ಕಮ್ಮಿ ಇರುತ್ತೆ. ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನಮ್ಮ ವಿದ್ಯಾಸಂಸ್ಥೆ
ASCTಯ ಸಹಯೋಗದೊಂದಿಗೆ ಈ ದಿವಸ ASCT ಲ್ಯಾಬ್ ಅನ್ನ ನಾವು ಇನಾಗ್ರೇಟ್ ಮಾಡಿದ್ವಿ. ಇದರ ಮೂಲ ಉದ್ದೇಶ ಅಂತ ಏನಂತ ಹೇಳಿದ್ರೆ, ವಿದ್ಯಾರ್ಥಿ ಶೈಕ್ಷಣಿಕವಾಗಿ ಅವನ ಅಭ್ಯಾಸವನ್ನ ಮಾಡಿ ಬರ್ತಾನೆ, ಅದನ್ನ ಯಾವ ರೀತಿ ಅವನು ಸ್ಕಿಲ್ ಅನ್ನ ಕಲ್ತ್ಕೊಂಡ, ಯಾವ ರೀತಿ ಅವನ ಉಪಯೋಗವನ್ನ ಪಡಿಸ್ಕೊಬೇಕು ಅಂತ ಹೇಳೋದಕ್ಕೋಸ್ಕರ ಈ ಲ್ಯಾಬ್ ಅಲ್ಲಿ ಅವನು ಬಂದು ಅವನಿಗೆ ಇರ್ತಕ್ಕಂತಹ ಒಂದು ಪರಿಜ್ಞಾನವನ್ನ ಬೆಳೆಸ್ಕೊಂಡು ಏನು ಹೊಸ ವಿನ್ಯಾಸವನ್ನ ಮಾಡ್ಬೋದು, ಹೊಸ ಅನ್ವೇಷಣೆಯನ್ನ ಮಾಡ್ಬೋದು, ಆಗಿರ್ತಕ್ಕಂಥ ವಿನ್ಯಾಸಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೋದು, ಅದಕ್ಕೆ ಈ ಲ್ಯಾಬ್ ಅಲ್ಲಿ ಬಹಳಷ್ಟು ಉಪಕರಣಗಳನ್ನ ಈ ಲ್ಯಾಬ್ ಅಲ್ಲಿ ಅಳವಡಿಸಲಾಗಿದೆ. ಪರ್ಟಿಕ್ಯುಲರ್ ಆಗಿ CNC ಇರ್ಬೋದು, PCB ಮೇಕಿಂಗ್ ಮಿಷನ್ ಇರ್ಬೋದು, ಉತ್ತಮ ಆಗಿರ್ತಕ್ಕಂಥ ಲೇಸರ್ ಕಟಿಂಗ್ ಮಿಷನ್ಸ್ ಇರ್ಬೋದು. ಇವೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ವೈಮಾನಿಕವಾಗಿರ್ತಕ್ಕಂಥ ಅನೇಕ ಆವಿಷ್ಕಾರಗಳು ನಮ್ಮಲ್ಲಿ ನಡೀತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಈ ವಿದ್ಯಾರ್ಥಿಗಳು ಅದನ್ನ ಬಂದು ಡಿಸೈನ್ ಅನ್ನ ನಾವು ಕೌಶಲ್ಯವನ್ನ ಅವನು ಉಪಯೋಗಿಸ್ಕೊಂಡು ಡಿಸೈನ್ ಅನ್ನ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ಉತ್ತಮವಾಗಿರ್ತಕ್ಕಂಥ ಫಲಿತಾಂಶಗಳನ್ನ ಪಡ್ಕೊಬಹುದು. ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ವಿದ್ಯಾರ್ಥಿಯಲ್ಲಿ ಇರ್ತಕ್ಕಂತಹ ಕರಗತವಾಗಿರ್ತಕ್ಕಂತಹ ಕೌಶಲ್ಯವನ್ನ ಹೊರ ತರೋದಕ್ಕೆ ಈ ಲ್ಯಾಬ್ಗಳು ಬಹಳ ಸಹಕಾರಿಯಾಗಿದೆ. ಇದರಲ್ಲಿ ಇನ್ನೊಂದು ಉಪಯೋಗ ಏನಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಅಧ್ಯಾಪಕರುಗಳಿಗೂ ಸಹ ಅವರು ಮಾಡಿರ್ತಕ್ಕಂತಹ ಅನೇಕ ಅನ್ವೇಷಣೆಗಳನ್ನ ಇಲ್ಲಿ ವಿದ್ಯಾರ್ಥಿಗಳ ಮೂಲಕ ಹೊರ ತರಬಹುದು. ಉತ್ತಮವಾಗಿರ್ತಕ್ಕಂತಹ ಪ್ರಾಡಕ್ಟ್ಸ್ ಅನ್ನ ತಂದಾಗ ಏನಾಗುತ್ತೆ, ಈಗ ಪ್ರೈಮ್ ಮಿನಿಸ್ಟರ್ ವಿಷನ್ ಪ್ರೋಗ್ರಾಮ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ನಾವೇ ತಯಾರು ಮಾಡ್ಕೊಳ್ಳುವಂಥದ್ದು ಒಂದು ನಡೀತಾ ಬರ್ತಾ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿ ದೆಸೆಯಿಂದನೇ ಇದನ್ನ ಮಾಡ್ತಾ ಹೋದಾಗ ಮುಂದಿನ ಭವಿಷ್ಯದಲ್ಲಿ ನಾವು ಸ್ವತಂತ್ರವಾಗಿ ಎಲ್ಲವನ್ನ ಸಹ ನಮ್ಮ ದೇಶದಲ್ಲೇ ಮಾಡ್ಕೊಬಹುದು ಅನ್ನತಕ್ಕಂಥದ್ದು ಮೂಲ ಉದ್ದೇಶ. ಈ ಲ್ಯಾಬ್ ಅನ್ನ ASCT ಮತ್ತು BMS ಕಾಲೇಜಿನ ಸಹಯೋಗದೊಂದಿಗೆ ಇದನ್ನ ಮಾಡಲಾಗಿದೆ. ಇದರಲ್ಲಿ ಈಗ ತಾನೇ ತಾವೆಲ್ಲ ನೋಡಿದ್ರಿ, ಈ ಲ್ಯಾಬ್ ಅಲ್ಲಿ ಬಹಳಷ್ಟು ಉತ್ತಮವಾಗಿರ್ತಕ್ಕಂತಹ ಉಪಕರಣಗಳನ್ನ, ಇನ್ಸ್ಟ್ರೂಮೆಂಟ್ಸ್ ಗಳನ್ನ, ನಾವು ಯಂತ್ರಗಳನ್ನ ಇಲ್ಲಿ ತಗೊಂಬಂದು ಅಳವಡಿಸಿದೀವಿ. ಇದರ ನಿಜವಾಗ್ಲೂ ಉಪಯೋಗವನ್ನ ವಿದ್ಯಾರ್ಥಿಗಳು ಆಗ್ಲೇ ಉಪಯೋಗವನ್ನ ಪಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಇದನ್ನ ಬಹಳಷ್ಟು ಚೆನ್ನಾಗಿ ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ ಗಳನ್ನ ಮಾಡಿ ನಮ್ಮ ಒಂದು ಆವಿಷ್ಕಾರಗಳನ್ನ ಅವರು ಪಬ್ಲಿಷ್ ಮಾಡ್ತಾರೆ ಅಂತ ಅನ್ಕೊಂಡಿದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಅಧ್ಯಾಪಕರು ಮಿತ್ರರು, ಅದರಲ್ಲಿ ಟೆಕ್ ಗುರುಗಳು 6 ಜನ ಇದ್ದಾರೆ. ಅವರು ವಿಶೇಷವಾಗಿರ್ತಕ್ಕಂಥ ತರಬೇತಿಗಳನ್ನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಇದು ಈ ಪ್ರೋಗ್ರಾಮ್ ನ ಮತ್ತೊಂದು ಉದ್ದೇಶ ಅಂತ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ನಿಯರ್ ಬೈ ಇರ್ತಕ್ಕಂತಹ ಎಲ್ಲಾ ಸ್ಕೂಲ್ಸ್ ಮಕ್ಕಳಿಗೂ ಸಹ ಕರ್ಕೊಂಡ್ಬಂದು ಇದನ್ನ ತೋರಿಸ್ಬೇಕು. ಇದು ಮೂಲ ಉದ್ದೇಶ. ಇದ್ರಲ್ಲಿ ಆಬ್ಜೆಕ್ಟಿವ್ ಆಫ್ ದಿಸ್ ಪ್ರೋಗ್ರಾಮ್, ಇಲ್ಲಿ ನಿಯರ್ ಬೈ ಇರ್ತಕ್ಕಂತಹ ಸ್ಕೂಲ್ ಚಿಲ್ಡ್ರನ್ಸ್ ನ ಕರ್ಕೊಂಡ್ಬಂದು ಅವರಿಗೆ ತೋರಿಸಿ ಆ ಲೆವೆಲ್ ಇಂದನೇ ಅವರಿಗೆ ಆವಿಷ್ಕಾರವನ್ನ ಮಾಡಬೇಕು, ತಂತ್ರಜ್ಞಾನದ ಒಂದು ಅನುಭವ ಅವರಿಗೆ ಬರಬೇಕು ಅಂತ ಆಗಿದೆ. ಸೊ ಎಲ್ಲರಿಗೂ ವಂದನೆಗಳು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಈ ದಿವಸ ನಮ್ಮ ಡೋನರ್ ಟ್ರಸ್ಟಿ ಆಗಿರ್ತಕ್ಕಂಥ ಹಾಗೂ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃ ಸ್ವರೂಪರಾಗಿರ್ತಕ್ಕಂಥ ಶ್ರೀಮತಿ ರಾಗಿಣಿ ನಾರಾಯಣ್ ಅವರು ಹಾಗೂ ನಮ್ಮ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ವಿದ್ಯಾಶಂಕರ್ ಸರ್ ಅವರು ಬಂದು ಹಾಗೂ ಇನ್ನೊಬ್ಬ ಟ್ರಸ್ಟಿ ಆಗಿರ್ತಕ್ಕಂತಹ ಅವಿರಾಮ್ ಶರ್ಮಾ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿದ್ದಾರೆ ಹಾಗೂ ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗೂ ನಮ್ಮ ಇಂಡೋರ್ ಸ್ಟೇಡಿಯಂ ಅಲ್ಲಿ ಈ ಎಲ್ಲಾನು ನಾವು ಈಗ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅಲ್ಲಿ ಏನ್ ಆವಿಷ್ಕಾರಗಳು ನಡೆಯುತ್ತೆ ಅದನ್ನ ನೇರ ದೃಶ್ಯಗಳನ್ನ ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲೂ ನೋಡ್ಲಿಕ್ಕೂ ಸಹ ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಡಿಸ್ಪ್ಲೇ ಸಿಸ್ಟಮ್ ಸಹ ಮಾಡಿದೀವಿ. ಈ ಕಾಲೇಜಿನಲ್ಲಿ ಏನೇ ಒಂದು ವಿಶೇಷ ಕಾರ್ಯಕ್ರಮಗಳು ನಡೆದ್ರೂ ಅದನ್ನ ನೇರ ಪ್ರಸಾರವನ್ನ 3000 ವಿದ್ಯಾರ್ಥಿಗಳು ಕೂತು ನೋಡತಕ್ಕಂಥ ಒಂದು ಪ್ರಾವಿಷನ್ ಅನ್ನ ಇವತ್ತು ಅವರು ಎಲ್ಲರೂ ಸೇರಿ ಉದ್ಘಾಟನೆಯನ್ನ ಮಾಡಿಕೊಟ್ಟಿದ್ದಾರೆ. ವಂದನೆಗಳು. ನಾನು ಡಾಕ್ಟರ್ ರವಿಕುಮಾರ್, ಉಪ ಪ್ರಾಂಶುಪಾಲರು ಶೈಕ್ಷಣಿಕ. ಥ್ಯಾಂಕ್ ಯು. ಇವತ್ತು ಐಡಿಯಾ ಲ್ಯಾಬ್ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ. ನಾನು BMS ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲ ಡಾಕ್ಟರ್ ಭೀಮಶಾ ಆರ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ VTUನ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಕುಲಸಚಿವರಾದಂಥ ಉಪಕುಲಪತಿಗಳಾದಂಥ ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಈ ಐಡಿಯಾ ಲ್ಯಾಬು 3 ಕಾಂಪೋನೆಂಟ್ ಇಂದ ಆಗಿರ್ತಕ್ಕಂಥದ್ದು. ಒಂದು AICT 1/3 ಕಾಂಪೋನೆಂಟ್ ಆದ್ರೆ, ಮ್ಯಾನೇಜ್ಮೆಂಟು ಮತ್ತೆ ಅಲ್ಯೂಮಿನಿ ಕಾಂಪೋನೆಂಟ್ ಇಂದ 1,20,20,00,000 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಇವತ್ತು ಐಡಿಯಾ ಲ್ಯಾಬ್ ಮಾಡಿರ್ತಕ್ಕಂಥದ್ದು. ಐಡಿಯಾ ಲ್ಯಾಬಿನ ಉದ್ದೇಶ ಏನು ಅಂತಂದ್ರೆ, ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ 1ನೇ ಸೆಮಿಸ್ಟರ್ ಓದ್ತಕ್ಕಂಥ ಮಕ್ಕಳು ಮತ್ತೆ 2ನೇ ಸೆಮಿಸ್ಟರ್ ಓದ್ತಕ್ಕಂಥ ಮಕ್ಕಳಿಗೆ ಅದನ್ನ ಐಡಿಯಾ ಕೊಟ್ಬಿಟ್ಟು, ಅಂದ್ರೆ ಸ್ಕಿಲ್ ನ ಎನ್ಹಾನ್ಸ್ ಮಾಡ್ತಕ್ಕಂಥದ್ದು, ಸ್ಟಿಮ್ಯುಲೇಟ್ ದಿ ಆಕ್ಷನ್ ಅಂತ ಕರಿತೀವಿ. ಸೊ ಟಿಂಕರಿಂಗ್ ಲ್ಯಾಬ್ ಅಂತಾನೂ ಕೂಡ ಕರಿತೀವಿ. ಸೊ ಅವರಿಗೆ ಇದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕಡೆಗೆ ಅವ್ರಿಗೆ ಗಮನ ಹರಿಸಬೇಕು, ಅಕಾಡೆಮಿಕ್ಸ್ ಜೊತೆಗೆ ಇದನ್ನು ಬೆಳೆಸಬೇಕು ಅಂತ ಈ ತರದ ಅನೇಕ ಕಾರ್ಯಕ್ರಮಗಳು BMS ಕಾಲೇಜಲ್ಲಿ ಹಮ್ಮಿಕೊಂಡಿದ್ದೀವಿ ಇತ್ತೀಚೆಗೆ.
ಒಂದನೇ ಎರಡನೇ ಸೆಮಿಸ್ಟರ್ ಅಲ್ಲಿ ಈ ಟಿಂಕರಿಂಗ್ ಲ್ಯಾಬ್ ಐಡಿಯಾ ಲ್ಯಾಬ್ ಅಂತ ಇದ್ರೆ 3, 4, 5, 6 ಸೆಮಿಸ್ಟರ್ ಅಲ್ಲಿ ನಾವು ಸ್ಕಿಲ್ ಲ್ಯಾಬ್ ಡೊಮೈನ್ ಸ್ಪೆಷಲೈಸೇಷನ್ ಅಲ್ಲಿ ಸ್ಕಿಲ್ ಲ್ಯಾಬ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇಟ್ ಈಸ್ ದಿ ನೀಡ್ ಆಫ್ ದಿ ಅವರ್ ಅಂತ ಕರಿತೀವಿ. ಇಂಡಸ್ಟ್ರಿಗೆ ಬೇಕಾಗಿರೋದು ಬರೀ ಅಕಾಡೆಮಿಕ್ಸ್ ಒಂದೇ ಅಲ್ಲ, CGPA ಒಂದೇ ಅಲ್ಲ, ಅದ್ರ ಜೊತೆಗೆ ಟ್ರೈನ್ಡ್ ಸ್ಟೂಡೆಂಟ್ ಅಂದ್ರೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ರೆಡಿ ಮಾಡಬೇಕು ಅಂತ ಏನ್ ವಿಷನ್ ಇದೆ, ಡಾಕ್ಟರ್ ವಿದ್ಯಾಶಂಕರ್ ಸರ್ ಅವ್ರ ವಿಷನ್ ಏನಿದೆ ಅದ್ರ ಪ್ರಕಾರ ಇವತ್ತು AICTನೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡಿದೆ. ನಾವು ಕೂಡ ಅದೇ ನಿಟ್ಟಿನಲ್ಲಿ ಇವತ್ತು BMS ಕಾಲೇಜಲ್ಲಿ ಸುಮಾರು 3500 ಚದುರಡಿ ಸ್ಕ್ವೇರ್ ಫೀಟ್ ಅಲ್ಲಿ ಇವತ್ತು ಐಡಿಯಾ ಲ್ಯಾಬ್ ಅನ್ನ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಬೆಂಬಲವಾಗಿ ನಮ್ಮ ಮ್ಯಾನೇಜ್ಮೆಂಟ್, ಮ್ಯಾಗ್ನಾನಿಮಸ್ ಮ್ಯಾನೇಜ್ಮೆಂಟ್, ಡಾಕ್ಟರ್ ರಾಗಿಣಿ ನಾರಾಯಣ್ ಮೇಡಮ್ ಅವರ ಮಾರ್ಗದರ್ಶನ ಮತ್ತು ಡಾಕ್ಟರ್ ದಯಾನಂದ್ ಪೈ ಸರ್ ನಮ್ಮ ಬೋರ್ಡ್ ಆಫ್ ಚೇರ್ಮನ್ ಅಧ್ಯಕ್ಷರಾಗಿರ್ತಕ್ಕಂಥ ಚೇರ್ಮನ್ ರವರ ಮಾರ್ಗದರ್ಶನದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದರಿಂದ ಸುಮಾರು 3500 ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಬೆನಿಫಿಟ್ ಪಡ್ಕೊಂತಾರೆ ಅಂತ ಹೇಳಕ್ಕೆ ಬಹಳ ಸಂತೋಷ ಆಗ್ತದೆ. ಅದರ ಜೊತೆಗೆ 3, 4, 5, 6 ಸೆಮಿಸ್ಟರ್ ಅಲ್ಲೂ ಕೂಡ ನಾವು ಸ್ಕಿಲ್ ಲ್ಯಾಬ್ ತರ್ತಾ ಇದ್ವಿ. ಒಂದು 12 ವರ್ಟಿಕಲ್ಸ್ ನ ಮಾಡ್ಬಿಟ್ಟು ಒಬ್ಬ ವಿದ್ಯಾರ್ಥಿ ಮಿನಿಮಮ್ 4 ಸ್ಕಿಲ್ ಅವ್ನು ತಗೊಂಡ್ ಬಂದ್ರೆ 6ನೇ ಸೆಮಿಸ್ಟರ್ ಮುಗಿತಿದ್ದಂಗೆ ನಮಗೆ 7ನೇ ಸೆಮಿಸ್ಟರ್ ಅಲ್ಲಿ ಯಾವಾಗ ಇಂಡಸ್ಟ್ರಿ ಇಂಟರ್ವ್ಯೂ ನಡೀತದೋ ಅವನಿಗೆ 4 ಸ್ಕಿಲ್ ಗೊತ್ತಿರಬೇಕು ಅನ್ನೋದು ಉದ್ದೇಶ. ಹಾಗಾಗಿ BMS ತಾಂತ್ರಿಕ ಮಹಾವಿದ್ಯಾಲಯದ ಸ್ಕಿಲ್ ಕೊಡೋ ಕಡೆಗೆ ಬಹಳ ಗಮನ ಹರಿಸ್ತಾ ಇದೆ. ವಿದ್ಯಾರ್ಥಿಗಳು ಕೂಡ ಇದ್ರದ್ದು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ. ನಮಸ್ಕಾರ. ಇವತ್ತು ಐಡಿಯಾ ಲ್ಯಾಬ್ ಕಾನ್ಸೆಪ್ಟ್ ಇರೋದೇ ಅದನ್ನೇ. ನಮ್ಮ ಮಕ್ಕಳು ಸಮೇತ, ನಮ್ಮ ಮಕ್ಕಳ ಜೊತೆಗೆ ನಮ್ಮ ಸುತ್ತಲೂ ಇರ್ತಕ್ಕಂಥ ಸರ್ಕಾರಿ ಕಾಲೇಜಿನ, ಸರ್ಕಾರಿ ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಕೂಡ ನಾವು ಕರ್ಕೊಂಡು ಬಂದು ಅವ್ರಿಗೆ ಟ್ರೈನಿಂಗ್ ಮಾಡ್ತಕ್ಕಂಥದ್ದು, ಅವ್ರಿಗೆ ತೋರಿಸ್ತಕ್ಕಂಥದ್ದು ಏನ್ ಸ್ಕಿಲ್ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾವ್ಯಾವ ಸ್ಕಿಲ್ ಅವರು ಕೂಡ ಗಮನ ಹರಿಸಬೇಕು ಅನ್ನೋದು ಅವ್ರಿಗೆ ಅದರಲ್ಲೂ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದೀವಿ. ಸುತ್ತಲೂ ಇರ್ತಕ್ಕಂಥ ಶ್ರೀನಗರ, ನಮ್ಮ ಬಸವನಗುಡಿ ಕಾಲೇಜ್ ವಿದ್ಯಾರ್ಥಿಗಳಿಗೂ ಕೂಡ ಕರೆದು ಅದನ್ನ ಅವರಿಗೂ ಕೂಡ ತೋರಿಸ್ತಕ್ಕಂಥ ಕೆಲಸ ಮತ್ತೆ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಬಂದು ಯಶಸ್ವಿಗೊಳಿಸಿದ್ದಾರೆ ಕಾರ್ಯಕ್ರಮನ. ಏನ್ ಹೇಳ್ತೀವಿ? ಎಲ್ಲ ಗಣ್ಯ ವ್ಯಕ್ತಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ವೈಸ್ ಚಾನ್ಸಲರ್ ಸರ್ ಇವತ್ತು ಬಂದು ನಮ್ಮ ಐಡಿಯಾ ಲ್ಯಾಬ್ ಇನಾಗ್ರೇಟ್ ಮಾಡಿ ನಮ್ಮನ್ನು ಹರಿಸಿದ್ದಾರೆ. ಮತ್ತು ನಮ್ಮ ಎಜುಕೇಶನ್ ಟ್ರಸ್ಟ್ ನ ಡೈರೆಕ್ಟರ್ ಆದಂತ ಡಾಕ್ಟರ್ BS ರಾಗಿಣಿ ನಾರಾಯಣ್ ಮೇಡಮ್ ಕೂಡ ಇವತ್ತು ಬಂದು ಹಾರೈಸಿದ್ದಾರೆ ನಮ್ಗೆ. ಅವರಿಗೆ ಮತ್ತೆ ಯಂಗ್ ಟ್ರಸ್ಟಿ, ಡೈನಮಿಕ್ ಟ್ರಸ್ಟಿ ಆದಂತ ಶ್ರೀ ಅವಿರಾಮ್ ಶರ್ಮಾ ಸರ್ ಕೂಡ ಇವತ್ತು ಬಂದು ನಮ್ಮನ್ನು ಹಾರೈಸಿದ್ದಾರೆ. ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.